ಇವತ್ತು ದೇಶಾದ್ಯಂತ ವಿಶ್ವಕರ್ಮ ಪೂಜಾ ಮಹೋತ್ಸವ ಹಾಗೂ ನಮ್ಮ ರಾಜ್ಯದಲ್ಲಿ ವಿಶ್ವಕರ್ಮ ಜಯಂತಿ ಅಂತ ಸೆಪ್ಟೆಂಬರ್ 17ಕ್ಕೆ ಆಚರಿಸ್ತೀವಿ. ಇದು ಇಡೀ ವಿಶ್ವಕರ್ಮರು ಜಗತ್ತಿನ ವಿವಿಧ ಶಿಲ್ಪಕಲೆಗಳಿಗೆ ಹಾಗೂ ಕಲೆ ವಾಸ್ತುಶಾಸ್ತ್ರಕ್ಕೆ ನೀಡಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೆನೆಸ್ಕೊಳ್ತಕ್ಕಂಥ ಸಂದರ್ಭವನ್ನು ಆಚರಿಸೋ ಸಲುವಾಗಿ ನಾವು ವಿಶ್ವಕರ್ಮ ಜಯಂತಿಯನ್ನು ಆಚರಿಸ್ತೇವೆ. ವಿಶ್ವಕರ್ಮರಿಗೆ ನಾವು ಜಗತ್ತಿನ ಮೊದಲ ಇಂಜಿನಿಯರ್, ದ ಫಸ್ಟ್ ಇಂಜಿನಿಯರ್ ಅಥವಾ ಈ ಜಗತ್ತನ್ನು ಸೃಷ್ಟಿಕರ್ತ ಅಂತಕ್ಕಂಥ ಒಂದು ವಿಚಾರ ಏನಿದೆ, ಆ ವಿಚಾರದಿಂದ ಹಿಡ್ಕೊಂಡು ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ವಿಶ್ವಕರ್ಮ ಸಮುದಾಯ ಹಲವಾರು ವಾಸ್ತುಶಿಲ್ಪಕ್ಕೆ, ಲೋಹ ಶಿಲ್ಪಕ್ಕೆ ಹಾಗೂ ಕಾಷ್ಟಶಿಲ್ಪಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ದೇಶಕ್ಕೆ ಹಾಗೂ ಪ್ರಪಂಚಕ್ಕೆ ನೀಡ್ತಾ ಬಂದಿದೆ. ಇವತ್ತು ವಿಶ್ವಕರ್ಮ ಸಮುದಾಯ ಆರ್ಥಿಕವಾಗಿ ಹಿಂದುಳಿದಿದ್ದರೂ ಕೂಡ ಸಾಂಸ್ಕೃತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ದೊಡ್ಡ ಒಂದು ಪರಂಪರೆಯನ್ನು ಹೊಂದಿರತಕ್ಕಂಥ ಸಮಾಜ. ಇವತ್ತು ಶಿಕ್ಷಣದಿಂದ ಮತ್ತು ಸಂಘಟನೆಯಿಂದ ತನ್ನ ಕಲೆಯನ್ನು ಉಳಿಸಿಕೊಳ್ಳುವುದು ಜೊತೆಗೆ ಬೆಳೆಸ್ಕೊಂಡು ಹೋಗ್ತಕ್ಕಂತಹ ಒಂದು ಅನಿವಾರ್ಯತೆ ಈ ದೇಶಕ್ಕೂ ಇದೆ, ಆ ಸಮುದಾಯಕ್ಕೂ ಇದೆ ಅಂತ ಹೇಳ್ತಾ ಎಲ್ಲರೂ ಈ ವಿಶ್ವಕರ್ಮ ಜಯಂತಿಯ ದಿನದಂದು ಸಂಕಲ್ಪ ಮಾಡಬೇಕು. ಈ ಭಾರತದ ಒಂದು ದೊಡ್ಡ ಭವ್ಯ ಸಂಸ್ಕೃತಿಗೆ ನೀಡಿರ್ತಕ್ಕಂಥ ಕೊಡುಗೆ ಏನಿದೆ, ಆ ಎಲ್ಲ ಸಾಂಸ್ಕೃತಿಕ ವೈಭವವನ್ನು ಮತ್ತೆ ಬೆಳೆಸಿ ದೇಶ ಒಂದು ವಿಶ್ವಗುರು ಆಗಲಿಕ್ಕೆ ಈ ಸಮುದಾಯದ ಕೊಡುಗೆಯೂ ಇದೆ ಮತ್ತು ಮುಂದೇನೂ ಕೂಡ ಇರ್ತದೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಭಗವಾನ್ ಶ್ರೀ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನ ಎಲ್ಲರಿಗೂ ತಿಳಿಸ್ತಾ, ಇವತ್ತು ನಮ್ಮ ಆಲೂರು ವೆಂಕಟರಾವ್ ಭವನದಲ್ಲಿ ವಿಶ್ವಕರ್ಮ ಸಮಾಜದ ಹಿರಿಯರು, ಮುಖಂಡರು ಎಲ್ಲರೂ ಸೇರಿ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ವಿಶ್ವಕರ್ಮ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದರು. ವಿಶ್ವಕರ್ಮ ಸಮಾಜದವರು ನಮ್ಮ ಸಮಾಜಕ್ಕೆ ಬಹುದಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಾಂಸ್ಕೃತಿಕ ಪರಂಪರೆ, ಪುರಾಣ ಪುಣ್ಯಕಥೆಗಳಲ್ಲಿ ವಿಶ್ವಕರ್ಮ ಸಮಾಜದ ಕೊಡುಗೆಯನ್ನು ಶ್ಲಾಘಿಸಿದ್ದಾರೆ. ಹಾಗಾಗಿ ವಿಶ್ವಕರ್ಮ ಸಮಾಜದವರು ಸಮಾಜದಲ್ಲಿ ಮುನ್ನೆಲೆಗೆ ಬಂದು ತಮ್ಮ ಒಂದು ವಿಶ್ವಕರ್ಮ ಸಮಾಜವನ್ನು ಮುಖ್ಯವಾಹಿನಿಗೆ ತೆಗೆದುಕೊಂಡು ಬರುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದವರಾಗ್ಬೋದು, ರಾಜ್ಯ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳನ್ನು ನಾವು ವಿಶ್ವಕರ್ಮ ಸಮಾಜದವರಿಗೆ ಕೊಟ್ಟಿದ್ದೇವೆ. ಎಲ್ಲ ವಿಶ್ವಕರ್ಮ ಸಮಾಜದ ಸದ್ಭಕ್ತರಿಗೆ, ಸಮಾಜ ಬಾಂಧವರಿಗೆ ಮತ್ತೊಮ್ಮೆ ಜಯಂತಿಯ ಶುಭಾಶಯಗಳನ್ನ ತಿಳಿಸಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಎಲ್ಲ ವಿಶ್ವಕರ್ಮ ಬಂಧು ಬಾಂಧವರಿಗೆ ವಿಶ್ವಕರ್ಮ ಜಯಂತಿಯ ಒಂದು ಶುಭಾಶಯಗಳು. ಅಲ್ಲದೆ ಇವತ್ತು ಮೋದಿಜಿಯವರ ಒಂದು ಹುಟ್ಟುಹಬ್ಬವನ್ನು ನಮ್ಮ ದಿನಾಚರಣೆ ಅಂಗವಾಗಿ ಇವತ್ತಿರೋದ್ರಿಂದ ನಮ್ಮೆಲ್ಲರಿಗೂ ಒಂದು ಖುಷಿ ತರುವಂಥ ಒಂದು ದಿನವಾಗಿದೆ. ಹಾಗಾಗಿ ಮೋದಿಜಿಯವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಈಗ ನಮ್ಮ ಸಮಾಜದೊಳಗೆ ನಾವು ಎಲ್ಲರೂ ಮಾತಾಡಿದ್ದನ್ನು ನೋಡಿದರೆ ನಮ್ಮ ಒಂದು ಕ್ರಿಯಾಶೀಲತೆ, ನಮ್ಮ ರಕ್ತದಲ್ಲಿ ಇರುವಂಥ ಒಂದು ಕ್ರಿಯೇಟಿವಿಟಿ ಇವನ್ನೆಲ್ಲನೂ ನೋಡಿದರೆ, ಅವರೆಲ್ಲರೂ ಹೊಗಳೋದು ನೋಡಿದರೆ ನಮಗೆ ತುಂಬ ಸಂತೋಷವನ್ನು ತರುವಂಥದ್ದಾಗಿದೆ. ಇವತ್ತು ವಿಶ್ವಕರ್ಮ ಜಯಂತಿಯ ಅಂಗವಾಗಿ ನಾನು ಇಡೀ ವಿಶ್ವದ ಜನರಿಗೆ ವಿಶ್ವಕರ್ಮ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ವಿಶ್ವಕರ್ಮರೆಂದರೆ ಪ್ರಥಮ ಇಂಜಿನಿಯರ್ ಹಾಗೂ ದೇವಾನು ದೇವತೆಗಳ ಅಧಿದೇವತೆ ಅಂದರೆ ವಿಶ್ವಕರ್ಮ. ಇವತ್ತು ಭಗವಂತನ ಹೇಗಿದ್ದಾನಂಥೇಳಿ ಒಂದು ತೋರಿಸಿಕೊಡುವಂಥ ಕೆಲಸ ಮಾಡಿದ್ದು ಯಾರು ಅದಾರಂದರೆ ಅದು ವಿಶ್ವಕರ್ಮ. ಇವತ್ತು ನಮ್ಮ ದೇಶ ಆಯ್ತು, ಬೇರೆ ಬೇರೆ ದೇಶದಲ್ಲೇ ಆಯ್ತು, ಇವತ್ತು ಟೂರಿಸಮ್ ಅನ್ನೋದು ಎಲ್ಲರೂ ನಮ್ಮ ದೇಶಕ್ಕೆ ಬರೋದು ಎದಕ್ಕಂತಂದ್ರೆ ಅಲ್ಲಿರುವಂಥ ದೇವಸ್ಥಾನಗಳನ್ನು ಕೆತ್ತನೆಯನ್ನು ನೋಡಲಿಕ್ಕೆ ಬರ್ತಾರೆ. ಅದನ್ನು ಮಾಡಿದಂಥವ್ರು ಯಾರು ಅಂತಂದ್ರೆ ವಿಶ್ವಕರ್ಮರು. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಾಗಲಿ, ಕರ್ನಾಟಕದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯ ಅವರು ಚೆನ್ನಕೇಶವ ದೇವಸ್ಥಾನವನ್ನು ಕೆತ್ತಿದ್ದಾರೆ. ನಮ್ಮ ಧಾರವಾಡದಲ್ಲಿ ಕೂಡ ಸೋಮೇಶ್ವರ ದೇವಸ್ಥಾನ ಇದೆ, ಅದನ್ನು ಕೂಡ ಜಕಣಾಚಾರ್ಯ ಅವರು ಕಟ್ಟಿದ್ದಾರೆ.
ಇದಕ್ಕೆ ವಿಶ್ವಕರ್ಮರ ಕೊಡುಗೆ ನಮ್ಮ ದೇಶಕ್ಕೂ ಹಾಗೂ ವಿಶ್ವಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ತೀನಿ. ಅದೇ ರೀತಿ ನಮ್ಮ ರಾಮ್ ವಿ ಸುತಾರ್ ಅಂಥೇಳಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮೂರ್ತಿ ಕೂಡ ಗುಜರಾತ್ನಲ್ಲಿ ಮಾಡಿದವರು, ಅವರು ರಾಮ್ ವಿ ಸುತಾರ್ ಅವರು ಕೂಡ ವಿಶ್ವಕರ್ಮರು. ಆಮೇಲೆ ನರ್ಸಿ ಕುಲರಿಯಾ ಅಂತಿದ್ದಾರೆ, ನಮ್ಮ ಹೊಸ ಸಂಸತ್ ಭವನದ ಇಂಟೀರಿಯರ್ ಮತ್ತು G20 ಇಂಟೀರಿಯರ್ ಕೂಡ ಅವರೇ ಮಾಡಿದ್ದಾರೆ. ಇದು ನಮಗೆ ತುಂಬ ಹೆಮ್ಮೆ ತರುವಂಥ ವಿಷಯ. ನಮ್ಮ ಗ್ರಾಮೀಣ ಭಾಗದಲ್ಲಿ ಆಗಲಿ ಇವು ಬಡಿಗೇರ್ ಕೆಲಸ ಮತ್ತು ಕಮ್ಮಾರ ಕೆಲಸ, ಪತ್ತಾರ ಕೆಲಸ, ಕಂಚಗಾರ ಕೆಲಸ, ತುಂಬ ಕೆಲಸಗಳನ್ನು ಶಿಲ್ಪಿಗಳು ಮತ್ತು ತುಂಬ ಕೆಲಸಗಳನ್ನು ನಮ್ಮ ಗ್ರಾಮೀಣ ಭಾಗದಾಗ ನಾವು ವಿಶ್ವಕರ್ಮ ಸಮಾಜದವ್ರು ಮಾಡ್ತೀವಿ. ಇವತ್ತು ದೇಶದ ಬೆನ್ನೆಲುಬು ರೈತಂತ, ರೈತನ ಬೆನ್ನೆಲುಬು ನಾವು ವಿಶ್ವಕರ್ಮರು. ರೈತರು ಬೆಳಿಗ್ಗೆ ಹೊಲಕ್ಕೆ ಹೊಂಟ್ರು ಕೂಡ ಬಿತ್ತಲಿಕ್ಕೆ ಹೊಂಟ್ರಂದ್ರೆ ನಾವು ಕೂರ್ಗಿ ಕುಂಟಿ ಇವನ್ನೆಲ್ಲ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಮಾಡಿಕೊಟ್ಟಾಗ ಅವರು ಇವತ್ತು ಹೋಗಿ ಬಿತ್ತನೆ ಮಾಡೋ ಕಾರ್ಯ ಆಗಲಿ, ಇದರಲ್ಲಿ ಕೂಡ ನಮಗೆ ಸಂತೋಷ ಅನ್ನಿಸ್ತೈತಿ. ಇಂಥ ಒಂದು ಕಾಯಕ ಯೋಗಿ ಸಮಾಜದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ದೇಶಕ್ಕೆ ಮತ್ತು ವಿಶ್ವಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಸಮುದಾಯದಲ್ಲಿ ನಾವು ಹುಟ್ಟಿದ್ದೀವಿ ಅಂತಂದ್ರೆ ಇದು ನಮಗೆ ಹೆಮ್ಮೆ ತರುವಂಥ ವಿಚಾರ. ನನ್ನ ಹೆಸರು ಸಂತೋಷ್ ಬಡಿಗೇರ್, ರಾಷ್ಟ್ರೀಯ ಅಧ್ಯಕ್ಷರು, ಅಖಿಲ ಭಾರತೀಯ ವಿಶ್ವಕರ್ಮ ಛಾತ್ರ ಯುವ ಸಂಘ, ದೆಹಲಿ. ಕ್ರಾಂತಿ ಸಮಾಚಾರ, ಧಾರವಾಡ.